ಗಂಗಿ ಗಂಗಿ ಏ ಗಂಗಿ. ಅಯ್ಯೋ ಅಯ್ಯೋ ಇದ್ಯಾಕೆ ಹಿಂಗೆ ಬಾಗಿಲು ಮುಂದೆನೆ ನಿಂತ್ಕೊಂಡು ಹಂಗೆ ಗಂಗಿ ಗಂಗಿ ಅಂತ ಒಂದೇ ಸಮಕ್ಕೆ ಅಳಿಸ್ಕೊಂತ ಏನಾಗೈತಿ ನಿನಗೆ? ಏನು ಹೇಳು? ಏನೋ ಆಗ್ಬಾರ್ದು ಆತೇನಪ್ಪ ಅಮ್ಮಂಗೆ. ನಾನಂತೂ ಗಾಬರಿಯಾಗಿ ಓಡ್ ಬಂದಲ್ಲ. ಏನಾಯ್ತಪ್ಪ ಅಂತ ಹಿಂಗೆ ಅರಿಸ್ಕೊಂತ ಐತೆ ನಮ್ಮಯ್ಯಪ್ಪ ಅಂತಾನೆ. ಯಾಕೆ ಹಿಂಗೆ ಅರಿಸ್ತಾ ಇದೆಯಾ? ಏನಾಯ್ತು? ಅಲ್ವೇ ಇಷ್ಟೆಲ್ಲ ಆದ್ರೂ ಇನ್ನು ಏನಾಯ್ತು ಅಂತ ಕೇಳ್ತಾ ಇದ್ಯಾ? ನಮ್ಮ ಅಮ್ಮಯ್ಯನ ಪೊಲೀಸ್ನವರು ಹೇಳ್ಕೊಂಡೋದ್ರಂತೆ ಸ್ಟೇಷನ್ಗೆ. ಯಾಕೆ ಏನು ಮಾಡ್ತಾವ ಅಮ್ಮ ಅಂತದ್ದ? ನೀನೇನು ಮಾಡ್ತಿದ್ದೆ? ನನಗೆ ಬಂದು ಹೇಳ್ಬೇಕೋ ಬೇಡವೋ? ಹೌದು, ಹೇಳ್ಕೊಂಡು ಹೋದ್ರು. ನಾನೇನು ಮಾಡಲಿ? ನಿನ್ಗೆ ಯಾರು ಹೇಳಿದ್ದೀಗ? ಯಾರು ಹೇಳಿದ್ರು ಅಂದರೆ ಊರಿಗೆಲ್ಲ ಸುದ್ದಿ ಗೊತ್ತಾಗೈತೆ. ನನಗೆ ಗೊತ್ತಾಗ್ದಂಗೆ ಇರುತ್ತಾ? ಹೇಳು, ಯಾಕೆ ಏನಕ್ಕೆ ಅರೆಸ್ಟ್ ಮಾಡಿದ್ದು? ಏನು ತಪ್ಪು ಮಾಡೈತೆ ನಮ್ಮಮ್ಮಯ್ಯ? ಏನು ಅಂದರೆ ಅವಜ್ಜನ ಕಿಡ್ನಾಪ್ ಮಾಡೈತೆ ಅಂತನ ಆ ಸಣ್ಣ ಅಕ್ಕಯ್ಯ ಕಂಪ್ಲೇಂಟ್ ಕೊಟ್ಟೈತೆ. ಅತ್ತೆನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಹೌದಾ? ಅಲ್ಲ, ನಮ್ಮಮ್ಮಗೆ ಏನಾಗಬೇಕಾಗೈತೆ? ಅವಜ್ಜನ ಕಿಡ್ನಾಪ್ ಮಾಡಿ ನಮ್ಮಮ್ಮ ಏನು ಅಂತಾನೆ ಸಾಧಿಸಂಗೈತೆ? ಏನು ಸಿಗಂಗೈತೆ? ಏನು ಬಂಗಾರ ಬೆಳ್ಳಿ ವಜ್ರ ಅಥವಾ ದುಡ್ಡು ಸಿಗಂಗೈತಾ? ಆ ಸಣ್ಣಿ ಅಯ್ಯಮ್ಮ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡಿಬಿಡ್ತಾರಂತ ಪೊಲೀಸ್ನವರು. ನೀನು ಕೇಳಬೇಕತ್ ಬೇಡವೋ? ಏನಕ್ಕೆ ಅರೆಸ್ಟ್ ಮಾಡ್ತಾ ಇದ್ರ? ಏನು ಮಾಡೈತೆ ನಮ್ಮತ್ತೆ ಅಂತಾನ? ನೀನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದ? ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು ಹೋಗ್ಲಿ ಅಂತಾನ? ನಿನಗೆ ನಮ್ಮ ಅಮ್ಮನ ಮೇಲೆ ಸಿಟ್ಟಿರ್ಬೋದು. ಹಂಗಂತೇಳಿ ಇಂಥ ಸಂದರ್ಭಗಳು ಬಂದಾಗ ಮನೆಯವ್ರನ್ನ ಕಾಪಾಡಬೇಕು, ಮಾತಾಡಬೇಕು ನಿಂತ್ಕೊಂಡು ಅವ್ರ ಪರವಾಗಿ. ಏನು ಮಾಡ್ತಿದ್ದೆ ನೀನು? ಇದೇನಪ್ಪ ಇದು? ಈಯಪ್ಪ ಹಿಂಗೆ ಎಗರಾಡ್ತಾ ಇದ್ದಾನೆ. ಅವ್ರ ಅಮ್ಮಯ್ಯ ಮಾಡಿರೋ ತಪ್ಪಿಗೆ ಅರೆಸ್ಟ್ ಮಾಡಿದ್ದಾರೆ. ಬಾಯ್ಬಿಟ್ಟು ಇಲ್ಲೇ ಹೇಳಿದ್ರೆ ಅದು ಅವಜ್ಜ ಏನಾದ ಏನು ಎತ್ತ ಅಂತಾನ ಎಲ್ಲ ಊರವರೆಲ್ಲನ ಸಾಕಂಬಂದ ಮೇಲೆ ಅನುಮಾನ ಪಡ್ತಾರೆ. ಅಂಥದ್ರಲ್ಲಿ ನಾನೊಬ್ಳು ನಮ್ಮ ಅತ್ತೆ ಹಂಗೆ ಮಾಡಿಲ್ಲ ಅಂತ ಹೇಳಕ್ ಹೋಗೋಕ್ಕಾಗುತ್ತಾ? ಅದನ್ನು ನಂಬ್ತಾರ? ಯಪ್ಪ ಏನಪ್ಪ ಇಷ್ಟು ಗೊತ್ತಾಗಲ್ವೇನಪ್ಪ? ನಿನ್ನೆ ಕೇಳ್ತಾ ಇರೋದು ನಾನು. ಯಾಕೆ ನೀನು ನಮ್ಮ ಅಮ್ಮನ ಪರವಾಗಿ ಮಾತಾಡಲಿಲ್ಲ? ಯಾಕೆ ಬಿಟ್ಟೆ ಪೊಲೀಸ್ನವ್ರು ಹೇಳ್ಕೊಂಡು ಹೋಗೋದಕ್ಕೆ? ಏನು ಸಾಕ್ಷಿ ಐತಂತೆ ನಮ್ಮ ಅಮ್ಮನೇನೆ ಆ ಅಜ್ಜನ ಕಿಡ್ನಾಪ್ ಮಾಡಿದೆ ಅನ್ನೋದಕ್ಕೆ? ಅದೆಲ್ಲ ಕೇಳಬೇಕಾಗಿತ್ತು ನೀನು ಪೊಲೀಸ್ನವ್ರನ್ನ. ಅಯ್ಯೋ, ನಾನೇನು ಕೇಳಕ್ ಹೋಗೋಣ? ಅಲ್ಲ, ಇಡೀ ಊರಿಗೂರೇನೆ ಅತ್ತೆ ವಿರುದ್ಧವಾಗೈತೆ. ಆ ಸಣ್ಣ ಒಕ್ಕನ ಗಂಡನ್ ಕಂಡ್ರೆ ಮೊದ್ಲಿಂದನೂ ಸಿಟ್ಟಂತೆ ನಮ್ಮ ಅತ್ತೆಗೆ. ಅವರಿಬ್ರು ಮದುವೆ ಆಗಿರೋದು ಇಷ್ಟ ಇರ್ಲಿಲ್ವಂತೆ. ಅದಕ್ಕೆ ಅದು ಅಲ್ದೇನೆ ಸುಮ್ಮನೆ ಇರ್ಬೇಕು ತಾನೆ? ಗಂಡ ಕಳೆದೋಗೈತೆ ಅಂತೇಳಿ ಆ ಒಕ್ಕಯ್ಯ ಪಾಪ ಬೇಜಾರಲ್ಲಿದ್ರೆ ಹೋಗಿ ನೀನೇ ಏನೋ ಮಾಡಿದ್ಯಾ ಅಂತ ಹೇಳಿ ಇನ್ನಷ್ಟು ನೋವಾಗಂಗೆ ಮಾತಾಡಿದ್ರೆ ಇನ್ನೇನಾಗುತ್ತೆ? ಅದಕ್ಕೇನೆ ಅತ್ತೆ ಮೇಲೇನೆ ಕಂಪ್ಲೇಂಟ್ ಕೊಟ್ಟೈತೆ ಒಕ್ಕಯ್ಯ. ಹೌದಾ? ಅಯ್ಯೋ ದೇವ್ರೆ, ಯಾರು ಸಾಕ್ಷಿ ಹೇಳಿರಂತೆ? ಯಾರು ಅಂದ್ರೆ ಎಲ್ಲರೂ ಹೇಳವ್ರೆ. ಭಾಗ್ಯಕ್ಕಯ್ಯ ಆಮೇಲೆ ಲಕ್ಷ್ಮಕ್ಕಯ್ಯ ಎಲ್ಲರೂ ಅನುಮಾನ ಐತೆ ನಮ್ಗೆ ಎಲ್ಲರಿಗೂ ಅಂತಾನ ಹೇಳಿದಾರೆ. ಅತ್ತೆ ಪರವಾಗಿ ಯಾರು ಮಾತಾಡಿಲ್ಲ. ನಾನೊಬ್ಳು ಹೋಗಿ ಮಾತಾಡದೆ ನಂದೇನು ನಡೆಯುತ್ತೆ? ನೀನು ನಿಮ್ಮ ಅತ್ತೆ ಅಂತಾನ ವಯಸ್ಕಮ್ಮಕ್ಕೆ ಬಂದಿದ್ಯಾ ಅಂತ ನನ್ನ ಮೇಲೆ ಜೋರು ಮಾಡಲ್ವಾ? ಇದ್ರಾಗೆ ನನಗೂ ಯಾಕೋ ಅತ್ತೆದೇ ತಪ್ಪು ಅಂತ ಅನ್ಸುತ್ತೆ. ಅವ್ರನ್ನ ಕಂಡ್ರೇನೆ ಆಗ್ತಾ ಇರ್ಲಿಲ್ಲ. ಅವ್ರ ಮದ್ವೆ ಆಗೋದಿಷ್ಟ ಇರ್ಲಿಲ್ಲ. ಮದ್ವೆ ನಿಲ್ಲಿಸ್ಬೇಕಂತ ಏನೇನೋ ಮಾಡ್ತು. ಆಮೇಲೆ ಆ ಸಣ್ಣ ಒಕ್ಕಯ್ಯನ ಈ ಊರು ಬಿಟ್ಟು ಓಡಿಸ್ಬೇಕು ಅಂತ ಏನೇನೋ ಮಾಡ್ತಂತೆ. ಮದುವೆಗೂ ಮುಂಚೆಲೆ ಒಕ್ಕಯ್ಯ ಅಜ್ಜನ ಮದುವೆ ಆಗೋಕ್ಕೂ ಮುಂಚೆಲೆ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಈ ಆ ಒಕ್ಕಯ್ಯಗೆ ಇನ್ಯಾರೂ ಅಂತ ಶತ್ರುಗಳು ಇರ್ಲಿಲ್ವಂತೆ. ನಮ್ಮ ಅತ್ತೆ ಒಂದ್ ಬಿಟ್ರೆ ಅದಕ್ಕೆ ಅತ್ತೆ ಮೇಲೆ ಅನುಮಾನ ಪಟ್ಟು ಕಂಪ್ಲೇಂಟ್ ಕೊಟ್ಟೈತೆ ಒಕ್ಕಯ್ಯ. ಇವತ್ತಿಗೆ ಏನ್ ಬೇಕಾಗಿತ್ತು? ಅವ್ರ ಕಷ್ಟದಾಗಿರೋರು ನೋಡಿ ಆಡ್ಕೊಂಬಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಇವತ್ತೇದೇ ತಪ್ಪು. ನೀನು ನನ್ನ ಬೈಯಕ್ಕೆ ಬರಬೇಡ. ಅಮ್ಮ ಅಜ್ಜಿ ಎಲ್ಲಿಗಾಗೈತಮ್ಮ? ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ ನಮ್ಮ ಅಜ್ಜಿನ. ಹೌದಪ್ಪ, ನಿಮ್ಮ ಅಜ್ಜಿನ ಪೊಲೀಸ್ನವರು ಎಳ್ಕೊಂಡು ಹೋಗವ್ರೆ. ಏನ್ ಮಾಡೋದು ಹೇಳು? ನಿಮ್ಮ ಅಜ್ಜಿಗೆ ಒಂದಿಷ್ಟು ಬುದ್ಧಿನೇ ಇಲ್ಲ. ಹೇಳ್ದಂಗೆಲ್ಲ ನಾ ಕಂಡಾರ ಸುದ್ದಿಗೆ ಹೋಗುತ್ತೆ. ಬಡವರು ಇದ್ದಂಗೆ ಇರಬೇಕು. ಕಂಡಾರ ಸುದ್ದಿ ಯಾಕೆ ಏನಾಯ್ತು ಅಂತಾನ ಅವರೆಲ್ಲ ವಿಚಾರಣೆ ಮಾಡ್ತಾರೆ. ಇವತ್ತಿಗೆ ಏನ್ ಬೇಕಾಗಿತ್ತು ಹೇಳು? ಏನ್ ಮಾಡೋದು? ಎಲ್ಲ ನಾವು ಅನುಭವಿಸ್ಬೇಕು ಇವತ್ತಿಂದನ. ಈಗ ಕೂಲಿ ಹೋಗೋದ್ ಬಿಟ್ಟು ಈಗ ಅವತ್ತೇ ಹೆಂಗೈತೆ ಅಂತ ನೋಡ್ಕೊಂಬರಕ್ ಹೋಗ್ಬೇಕೇನ? ಈಗ ನಿಮ್ಮ ಅಪ್ಪಯ್ಯ ಹೋಗ್ಬೇಕೇನ? ಈಗ ಹೋಗ್ಬೇಕೇನೋ ಎಂಬುದೇನು? ಹೋಗ್ಲೇಬೇಕು. ಹೋಗು, ಯತನನ ಅಡುಗೆ ಮಾಡ್ಕೋವಾಗ ಹೋಗಿ ಅನ್ನ ಚಿತ್ರಾನ್ನನೋ ಯತನ ತಗೊಂಡು ಹೋಗಿ ನೋಡ್ಕೊಂಬರೋಣ. ಅದೇನಾಗೈತೆ ಏನು? ಪೊಲೀಸ್ನವರು ಏನು ಒದ್ಗಿದ್ದೇವ್ರ ಏನು ಸುಡ್ಗಾಡು? ಹೋಗು ಯತನ ತುಂಬ್ಕೊಂಬರೋಗು. ಯಾಕೆ ಮಾಡ್ಕೊಂಬರೋಣ? ಎದ್ದಾಗ ಮಾಡಿರೋದು ಅನ್ನ ಐತೆ, ಆಮೇಲೆ ಚಿತ್ರಾನ್ನ ಗೊಜ್ಜೈತೆ. ಅದನ್ನೇ ಕಲ್ಸ್ಕೊಂಡು ಹಾಕೊಂಡು ಡಬ್ಬಿಗೆ ಹಾಕೊಂಡು ತಗೊಂಬರ್ತೀನಿ. ಇವನ್ನೆಲ್ಲಿ ಬಿಟ್ಟೋಗೋದು? ಇವನ್ನೆಲ್ಲಿ ಬಿಟ್ಟೋಗೋಣ? ಇವನು ಕರ್ಕೊಂಡು ಹೋಗೋಣ. ಇವನು ನೋಡಿದ್ರೆ ಸ್ವಲ್ಪ ಅಮ್ಮಗೆ ಖುಷಿ ಆಗುತ್ತೆ. ಹೋಗು, ತುಂಬ್ಕೊಂಬರೋಗಿ ಹೋಗಿ. ನಾಗ ನಿಮ್ಮ ಅಮ್ಮನ ನೋಡಕ್ ಹೋಗ್ತಾ ಇದೀರೇನು? ಹ್ಞೂ ಕಣಜ್ಜಿ, ಹೋಗ್ತಾ ಇದೀವಿ. ಯಾಕೆ? ಯಾಕೂ ಇಲ್ಲ ಕಣ. ಅವಳಿಗೆ ಹುಳಿ ಮೆಳಕೆ ಕಾಳು ಒಗ್ಗರಣೆ ಹಾಕಿರೋದಂದ್ರೆ ತುಂಬಾ ಇಷ್ಟ. ಅದಕ್ಕೇನೆ ನಮ್ಮ ಮನೆಗೆ ಇವತ್ತು ಬಸ್ಸಾರು ಮಾಡಿದ್ವಿ, ಹುಳಿ ಮೆಳಕೆ ಕಾಳು ಸಾರ. ಅದಕ್ಕೆ ಅವಳಿಗೆ ಕೊಟ್ಟು ಬತ್ತೀಯೇನು ಅಂತ ತಗೊಂಬಂದೆ ಒಂದು ಬಾಕ್ಸ್ನಾಗ ಹಾಕೊಂಡು. ತಾಳ ನೀವು ಹೋದ್ರೆ ಕೊಟ್ಬಿಡು, ಕದ್ರಜ್ಜಿ ಕೊಡ್ತು ನಿನ್ಗೋಸ್ಕರ ಅಂತಾನ. ತಗ. ಅಲ್ಲ ಕಣ್ಕದ್ರಜ್ಜಿ, ಇಲ್ಲಿದ್ದಾಗ ಸಾಕ್ಷಿ ಹೇಳಿ ಉಳಿಸ್ಕೊಂಡಲೇನೆ ಈಗ ಹುಳಿ ಮೆಳಕೆ ಕಾಳು ಇಷ್ಟ ತಾಂಡ ಕೊಡು ಜೈಲಿಗೆ ಅಂತ ಹೇಳ್ತಾ ಇದೆಯಲ್ಲ. ನೀನೆಂತ ನೀನು ಜೊತೆಗೆ ಯಾವಾಗಲೂ ಇರ್ತಿದ್ದೆ.
ಹಿಂಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾರೆ ನಮ್ಮ ಸಾಕಮ್ಮ ಅಂತವಳಲ್ಲ ಹಂಗೆಲ್ಲ ಮಾಡಾಳಲ್ಲ ಮೊದಲು ವಿಚಾರಣೆ ಮಾಡಿ ಆಮೇಲೆ ಎಳ್ಕೊಂಡು ಹೋಗ್ರಿ ಅಂತಾನ ಹೇಳ್ಬೇಕು ತಾನೆ ಹಾಂ ಈಗ ಒಳ್ಳೆ ಮೇಳಕ್ಕೆ ಕಳ್ ತಂದಿದ್ಯಾ ತಾಂಡೋಗು ಅಂತಾನೆ ಹಾಂ ತಾಂಡೋಗಿ ಸುಮ್ಮನೆ. ಅಯ್ಯೋ ನನಗೆ ಅದು ಪೊಲೀಸ್ ಕಂಡ್ರೆ ಭಯ ಕಣೋ. ಅವ್ರ ಮುಂದೆ ಹೆಂಗಪ್ಪ ಹೇಳೋದು, ಆಮೇಲೆ ಹೇಳಿರೆ ನೀನೇನು ಕಂಡಿದ್ದೆ ನೀನೇನು ಮಾಡಿದ್ದೆ ಅಂತ ಅಂದರೆ ಎಲ್ಲರೂ ಅವಳೇ ಮಾಡಿರೋದು ಅಂತ ಎಲ್ಲರೂ ಹೇಳ್ಬೇಕಾದ್ರೆ ನಾನೊಬ್ಳಿಗೆ ಬೇರೆ ಹೇಳಿರಿ ಹೆಂಗಾಗುತ್ತೆ ಅಂತ ನಾನು ಹೇಳಿಲ್ಲಪ್ಪ. ಎದ್ರಿಕೊಂಡು ಅದೇ ಮಾತಕ್ಕೆ ಬಂದುಬಿಟ್ಟೆ. ಸಾಕಮ್ಮ ಎಷ್ಟು ಬೈಕೊಂಡ್ಲೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಪೊಲೀಸ್ನವ್ರು ಕಂಡ್ರೆ ಭಯ ಕಣೋ, ಅದಕ್ಕೆ ಏನು ಮಾತಾಡೋಕ್ಕೆ ಆಗಲಿಲ್ಲ. ಅವಳು ಸಾಕಮ್ಮಂಗೂ ಹೇಳಿದ್ಲು ನೀನಾದರೂ ಹೇಳ್ಕದ್ರಜ್ಜಿ ನನ್ನ ಪರವಾಗಿ ಅಂತಾನ. ನನಗೆ ಭಯವಾದಂಗಾಗಿ ನನ್ನ ಮಾತಕ್ಕೆ ಅದೇ ಬಂದೆ. ಸರಿ ಆಯ್ತು ಬೆಂಗಿ ಅವಳೊಂಥರ ನೀನೊಂಥರ ಈಗ ಏನೋ ಪ್ರೀತಿ ಇರೋ ಥರ ನಾಟಕ ಮಾಡ್ತಾ ಇದೆಯಲ್ಲ ಒಳ್ಳೆ ಮೇಳಕ್ಕೆ ಕಾಳು ತಗೊಂಡು ಕೊಡು ಅಂತಾನೆ. ಅಯ್ಯೋ ತಗೊಳ್ಳೋನಾಗ ಏನೂ ಆಗಲ್ಲ, ತಗೊಂಡು ಹೋಗ್ತಿದ್ದೀರ ತಾನೇ ನೀನು ನೀನು ಹೆಂಡ್ತಿನೂ ಕೊಟ್ಬಿಡು. ಕದ್ರಜ್ಜಿ ಕೊಡ್ತು ಬೈಕೆ ಬಾರ್ದಂತೆ ಅವಜ್ಜಿ ಭಯವಾತಂತೆ ಅದಕ್ಕೆ ಅದೇ ಓತಂತೆ ಅಂತಾನ ಹೇಳು. ಹಂಗ ಪಾಪ ಸಾಕಮ್ಮ ನಾನು ನೋಡ್ಕೊಂಡವಳೆ ನನ್ನ ಮಗುಗೆ ಹೆಣ್ತನ ಮದುವೆ ಮಾಡಿಳು. ನಾನು ಅದನ್ನೆಲ್ಲ ಮರೆಯೋಕ್ಕಾಗುತ್ತೇನೋ ನಾಗ ಹೇಳು. ಸರಿ ಸರಿ ಆಯಿತು ಗಂಗಿ ಕೈ ಕೊಡು, ಬ್ಯಾಗ್ನ ಕಿಕ್ಕೆ ಬತ್ತಾಳೆ ಹಂಗೆ ಚಿತ್ರಾನ್ನ ತುಂಬ್ಕೊಂಡು. ತಾಳೆ ಗಂಗಿ ತಗೊಂಡು ನೀನು ಚಿತ್ರಾನ್ನ ತಂತೀಯೇನು ತಗೊಂಡು ಹಂಗೆ ಬ್ಯಾಗ್ನ ಕಿಕ್ಕೊಂಡು ಇದನ್ನು ಹಿಡ್ಕೊಂಡು ತಗೊಂಡೋಗಿ ಹೆಂಗಿದ್ದಾಳೆ ಸಾಕಮ್ಮ ಅಂತ ನಾನು ನೋಡ್ಕೊಂಬ. ಸರಿ ಕೊಡು, ನೀನು ಬಂದಿದ್ದೆ ಚೆನ್ನಾಗಿರೋದು, ಬಂದು ನೋಡ್ಕೊಂಬರ್ಬೋದಾಯಿತು. ಅಯ್ಯೋ ನಾನು ಇವತ್ತು ಬರೋಕ್ಕಾಗಲ್ಲ ಕಣೆ, ಸಾವುಕಾರರು ಅವ್ರು ಇವರು ನಾಗಣ್ಣವ್ರು ಹೊಲ್ದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು. ಅದು ತೀರಿಲ್ಲ ಇನ್ನೂ 10 ದಿವಸ ಹೋಗ್ಬೇಕಲ್ಲ. ಇನ್ನು ಇವತ್ತಿಗೆ ಇನ್ನೂ 5ನೇ ದಿವಸ 6ನೇ ದಿವಸ ಏನೋ ಅದಕ್ಕೇನೆ ಹೋಗ್ಬೇಕು. ನಾನು ಇನ್ನೊಂದು ದಿವಸ ಹೋಗಿ ಯಾವಾಗ ನಾನು ನೋಡ್ಕೊಂಬರ್ತೀನಿ. ಯಾತನ ಮಾಡ್ಕೊಂಡು ತಗೊಂಡೋಗ್ತೀನಿ. ಈಗ ಸದ್ದಿಗೆ ತಗೊಂಡೋಗು. ಅಪ್ಪ ಸರಿ ಕೊಡು. ಜಲ್ದಿ ತಿಮ್ಕೊಂಬ, ಹೊಟ್ಟೆ ತುಂಬ ಅಷ್ಟ ಬಾಕ್ಸ್ ತುಂಬ ಇಕ್ಕೊಂಡು ಒಂದು ಬ್ಯಾಗ್ನ ಕಿಕ್ಕೊಂಡು ತಗೊಂಬ ಹೋಗೋಣ. ಅಜ್ಜಿ ನಡಕತ್ತೀರೇನಪ್ಪ, ನಾನು ಬರ್ತೀನಿ ನಿನ್ ಜೊತೆಗೆ. ಆಯ್ತು ಕಣ್ಪಪ್ಪ ಹೋಗೋಣ ಬಿಡು. ಕರ್ಕೊಂಡು ಹೋಗ್ತೀನಿ. ಅಜ್ಜಿ ಎಲ್ಲೈತೆ ಯಪ್ಪ? ಮಜ್ಜಿ ಜೈಲ್ನಾಗ ಐತೆ. ನಾನು ಅಜ್ಜಿ ನಡಕ್ ಜೈಲಿಗೆ ಹೋಗ್ತೀನಿ. ಏಯ್ ತಿರುಪತಿ ಏನೋ ಹಂಗೆ ಅಲ್ಕಿಸ್ಕೊಂಡು ನಗ್ತಾ ಇದೆಯಲ್ಲ. ಏನು ಜೈಲು ಅಂದ್ರೆ ಏನೋ ಸ್ವರ್ಗದಾಗ ಹೋಗ್ದಂಗೆ ಆಡ್ತಾ ಇದೆಯಲ್ಲ. ಬಾಯಿ ಮುಚ್ಕೊಂಡಿರ್ತೀವೋ ಇಲ್ವೋ? ಸುಮ್ಮನೆ ಇದ್ರೆ ಸರಿ, ಕರ್ಕೊಂಡೋಗಲ್ಲ ನೋಡಿ ಮೇಲೆ. ನಿನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ. ಹಂಗೆಲ್ಲ ಆಡಿದೆ ನಗ್ತಾನೆ. ಅಜ್ಜಿ ಜೈಲಿಗೆ ಹೋಗೈತಲ್ಲ ಅಂತಾನ ಬೇಜಾರಿಲ್ಲ ಇವನಿಗೆ, ಖುಷಿ ನೋಡು. ಅಯ್ಯಪ್ಪ ಜೈಲು ಅಂದ್ರೆ ಹೆಂಗಿರುತ್ತಪ್ಪ? ಅಲ್ಲಿ ಏನಿರುತ್ತೆ? ಎಲ್ಲ ತಿನ್ಬೇಕು ಉಂಬಕ್ಕೆ ಎಲ್ಲ ಕಟ್ತಾರೆ, ನಾವು ಕೇಳಿದ್ದೆಲ್ಲನ. ಬಿಡ್ತೀನಿ ನೋಡಿ ಇವಾಗ ಬಂದ. ಅದು ಜೈಲು ಕಣೋ, ತಿಂಬದೆಲ್ಲ ಕೊಡಕ್ಕೆ ಏನು ಜಾತ್ರೆಗೆ ಹೋಗಿಲ್ಲ ನಿಮ್ಮ ಅಜ್ಜಿ, ಜೈಲಿಗೆ ಹೋಗಿರೋದು. ಬಾಯಿ ಮುಚ್ಕೊಂಡು ನಿಂತ್ಕ, ಅಲ್ಲಿ ಮುಚ್ಕ ಸಾಕು. ಏನಾಗ ಪಾಪ ಆ ಹುಡುಗಿಗೆ ಏನು ಗೊತ್ತಾಗುತ್ತೆ ಹೇಳು? ಅಯ್ಯಯ್ಯ ನೀನಂತ ಆ ಹುಡುಗನ ಬೈತೀಯಪ್ಪ ಹಂಗೇನೆ. ಸುಮ್ಕುಕ್ಕ, ಆ ಹುಡುಗಿಗೆ ಜೈಲು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಪಾಪ. ಅವಜ್ಜಿ ಅಲ್ಲ ಆ ಹುಡುಗ ಏನೋ ಅಜ್ಜಿ ನೋಡಕ್ ಹೋಗ್ತೀನಿ ಅಂತಾನ ಖುಷಿ ಪಡ್ತೈತೆ, ಆ ಹುಡುಗನ್ನು ಬೈತೀಯಲ್ಲ. ಸುಮ್ಕುಕ್ಕ. ಕದ್ರಜ್ಜಿ ಸುಮ್ಮನಿರು, ನೋಗ್ತಾ ಇದ್ದಾನೆ, ನನಗೆ ಸಿಟ್ಟು ಬರಲ್ಲ. ಆ ಹುಡುಗಿಗೆ ಏನು ಅಂತ ಗೊತ್ತಿಲ್ಲ ಜೈಲು ಅಂದ್ರೆ, ಅದಕ್ಕೆ ನೋಗ್ತೈತೆ. ಕರ್ಕೊಂಡು ಹೋಗ್ರಿ, ಜಲ್ದಿ ಹೋಗಿ ನೋಡ್ಕೊಂಬರ್ರಿ. ಕದ್ರಜ್ಜಿ ಕೇಳ್ತು ಏನೋ ಎದ್ರಕೊಂಡು ಓಡೋತಂತೆ ಬೈಕೆ ಬಾರ್ದಂತೆ ಅಂತಾನ ಹೇಳು. ನಾನು ಹೋಗ್ಬೇಕು ಕೂಲಿನ ನಾಗಣ್ಣವ್ರು ಅಲ್ಲಕ್ಕೆ, ಅದಕ್ಕೆ ಆಗಿ ಬರಲ್ಲ. ಇನ್ನೊಂದ್ಸಲ ಯಾವಾಗಾದ್ರೂ ಬಿಡುವಾದಾಗ ಹೋಗಿ ನೋಡ್ಕೊಂಬತ್ತೀನಿ ಹಂಗಂತ ಹೇಳಂಗ ಸಾಕಮ್ಗೆ. ಏನು ಎದ್ರಕಬೇಡ, ಧೈರ್ಯವಾಗಿರು ಅಂತಾನ ಹೇಳು. ಅವಳಿಗೇನಾನ ನಿಜವಾಗ್ಲೂ ಏನಾನ ಹಂಗೇನಾನ ಮಾಡಿದ್ರೆ ಸುಮ್ಮನೆ ಒಪ್ಕೊಂಬತ್ ಹೇಳು. ಒಪ್ಕೊಂಡ್ರೆ ಹೆಂಗೂ ಅವರು ಪೊಲೀಸ್ನವರು ಬಿಡ್ತಾರೆ. ಒಪ್ಕೊಂಡ್ಲಲ್ಲ ಅಂತಾನ ಅಜ್ಜನೇನ ಅವಳೇ ಏನಾನ ಅವ್ರು ಹೇಳ್ದಂಗೆ ಏನ ಓದ್ಕೊಂಡು ಹೋಗಿದ್ರೆ ಕಿಡ್ನಾಪ್ ಮಾಡಿದ್ರೆ ಹೇಳಕ್ಕೆ ಹೇಳು. ನಮ್ಮಮ್ಮ ಯಾಕೆ ಅವಜ್ಜನ ಕಿಡ್ನಾಪ್ ಮಾಡುತ್ತೆ? ನಮ್ಮಮ್ಮ ಏನು ಅಂತದಲ್ಲ. ಅವಜ್ಜನ ಕಿಡ್ನಾಪ್ ಮಾಡೋದ್ರೆ ನಮ್ಮಮ್ಮಗೆ ಏನು ಬರೋಂಗಿಲ್ಲ. ಸುಮ್ಮನೆ ಹೋಗು, ಎಲ್ಲರೂ ಹಂಗೆ ಅಂತಾರೆ ಅಂತ ನೀನು ಯಾಕೆ ಹಂಗಂತೀಯ? ನಮ್ಮಮ್ಮ ಅಂತದಲ್ಲ. ಬಾರೇ ಗಂಗಿ ಹೋಗೋಣ. ಬಾರೋ ತಿರುಪ್ತಿ. ಸರಿ ಆಯ್ತು, ನಡಿ ಜಲ್ದಿ ಹೋಗೋಣ. ಹೋಗಿ ಜಲ್ದಿ ನೋಡ್ಕೊಂಡ್ ಬರ್ಬೇಕು. ನಮ್ಮ ಮಂತಾಗೆ ಕೆಲಸ ಇದಾವೆ ಇನ್ನ. ಕೆಲಸ ಎಲ್ಲರಿಗೂ ಇರ್ತವೆ, ನಮ್ಗೇನಿಲ್ವೇ? ಕುರಿಗಳನ್ನ ಇವಾಗ ಕುರಿ ಸುದ್ದಿನ್ಗೆ ಹೇಳಿ ಬಂದಿಲ್ವೇ? ಹೋಗಿ ನೋಡ್ಕೊಂಬರೋಣ ಅಂತಾನ. ಇವತ್ತೊಂದು ದಿವಸ ನೋಡ್ಕೆ ನೀನೆ ಅಂತಾನ ಹೇಳಿ ಬಂದಿದ್ದೀನಿ. ಬಾ, ಕೆಲಸ ಇದ್ದಿದ್ದಾವೇನೆ ದಿನಾನ. ಪಾಪ ಬಾ, ಎತ್ಲಾಗ ಹೋಗ್ಬೇಡ. ಬಾ ನಮ್ಮ ಜೊತೆಗೇನೆ. ಬರ್ತೀನಿ ನಡಿಯಮ್ಮ ನೀನು, ನಾನು ಹಿಂದೆ ಬರ್ತೀನಿ ನಿಂದೇನೆ. ಅಯ್ಯೋ ಸಾಕಮ್ಮ ನೋಡಕ್ಕೆ ಹೋಗ್ತಾ ಇದ್ದಾರೆ, ನಾನು ಕೂಲಿ ಹೋಗ್ಬೇಕು. ಹೋಗೋಣ, ಟೈಮ್ ಆಗುತ್ತೆ. ತಿರ್ಗಾ ತಡವಾಗಿ ಹೋದ್ರೆ ಅವನು ಇನ್ನೊಂದು ಗಂಟೆ ಜಾಸ್ತಿ ಮಾಡ್ರಿ ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.